ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪಾವನಾ ಭಾಗವತ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಪಾವನಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ನಮಸ್ಕಾರ. ಪಾವನಾ, ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರಿಂದ ಬಂದಿದ್ದೀನಿ. ಹೌದಾ? ಎಲ್ಲಿ ಬೆಂಗಳೂರಲ್ಲಿ? ಬನಶಂಕರಿ 3rd ಸ್ಟೇಜ್, ಕತ್ತರಗುಪ್ಪೆ. ಓಕೆ, ಸರಿ. ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ಅಡಿಗೆ ಮಾಡ್ತಾ ಇದ್ದೀರಾ? ಆಲೂ ಟಿಕ್ಕಿ ಮಾಡೋಣ ಅನ್ಕೊಂಡಿದ್ದೀನಿ. ಹೌದಾ? ಆಲೂ ಟಿಕ್ಕಿನ. ಆಲೂ ಟಿಕ್ಕಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಬೇಯಿಸಿಕೊಂಡ ಆಲೂಗಡ್ಡೆ, ಅಕ್ಕಿ ಹಿಟ್ಟು, ಹಸಿಮೆಣಸಿನಕಾಯಿ, ಲಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಪುದೀನ, ಸೈಂಧವ ಲವಣ, ಅಚ್ಚ ಖಾರದ ಪುಡಿ, ಉಪ್ಪು, ಇಷ್ಟು ಬೇಕು. ಓಕೆ, ಸರಿ. ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಆಯ್ತು. ಇದು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಕಟ್ ಮಾಡಿದ್ದೀರಾ? ಹೌದು ಹೌದು. ಓಕೆ, ಸರಿ. ಶುರು ಮಾಡೋಣ ಅಲ್ಲ? ಆಯ್ತು. ಫಸ್ಟ್ ಏನೀಗ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಈ ಆಲೂ ಟಿಕ್ಕಿಗಳಂದ್ರೆ ಸ್ವಲ್ಪ ಎಲ್ಲ ಮನೇಲಿ ಸ್ವಲ್ಪ ಕಡಿಮೆನೆ ಅಲ್ವಾ? ಟಿಕ್ಕಿ ಅಂದ್ರೆ ಹೋಟೆಲ್? ಹೌದು, ಹೋಟೆಲಲ್ಲಿ ಮಾಡ್ತಾರೆ. ಓಕೆ, ಆದ್ರೆ ತುಂಬಾ ಸಿಂಪಲ್ ಆಗಿ ಕಾಣ್ತಾ ಇದೆ ಇಂಗ್ರೀಡಿಯೆಂಟ್ಸ್. ಹೌದು, ಬಹಳ ಸುಲಭವಾಗಿ ಬೇಗನೆ ಮಾಡುವಂತ ಡಿಶ್ ಇದು. ಓಕೆ, ಸರಿ. ಫಸ್ಟ್ ಆಲೂಗಡ್ಡೆ ತಗೊಳ್ತಾ ಇದ್ದೀನಿ. ಬೇಯಿಸಿದ ಆಲೂಗಡ್ಡೆ ಎಷ್ಟು? ಒಂದು 2 ಆಲೂಗಡ್ಡೆ? 2 ಆಲೂಗಡ್ಡೆ ಮೀಡಿಯಂ ಸೈಜ್ ಇಂದು ತಕೊಂಡಿದ್ದೀನಿ. ಫಸ್ಟ್ ಮ್ಯಾಶ್ ಮಾಡ್ಕೊಳ್ಳೋಣ. ಫಸ್ಟ್ ಹಾಗೇನೆ ಮಾಡ್ಕೊಳ್ಳೋದಾ? ಮ್ಯಾಶ್ ಮಾಡ್ಕೊಳ್ಳೋಣ. ಆಮೇಲೆ ಅಕ್ಕಿ ಹಿಟ್ಟು ಹಾಕೋದಾ? ಅಕ್ಕಿ. ಓಕೆ, ಇದು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನುರಿಬೇಕಂದ್ರೆ ಹೌದು ಹೌದು ಮೆದು ಆಗಬೇಕು. ಹೌದು ಹೌದು ಪೀಸ್ ಆಗಬೇಕಾ? ಹೌದು, ಸಣ್ಣ ಸಣ್ಣ ಪೀಸ್ ಆಗಬೇಕು. ಇದು ಆಲೂಗಡ್ಡೆಲಿ ತುಂಬಾ ಕಾರ್ಬೋಹೈಡ್ರೇಟ್ಸ್, ಪೊಟ್ಯಾಷಿಯಂ ಎಲ್ಲ ಇರುತ್ತೆ. ಮಕ್ಕಳಿಗೆ ತುಂಬಾ ಒಳ್ಳೇದು. ಬೆಳೆಯೋ ಮಕ್ಕಳಿಗೆ ಆಲೂಗಡ್ಡೆ ಕೊಟ್ರೆ ಒಳ್ಳೇದು ಅಂತ ಹೇಳ್ತಾರೆ. ಅದು ತುಂಬಾ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಆಲೂಗಡ್ಡೆ ಯೂಶಲಿ ಮಕ್ಕಳಿಗಂತೂ ತುಂಬಾನೇ ಇಷ್ಟ. ನನ್ನ ಮಗನ್ ಫೇವ್ರೆಟ್ ಇದು ಆಲೂ ಟಿಕ್ಕಿ. ಅವನೇ ಹೇಳಿದ್ದು ಮಾಡು ಇದನ್ನ ಅಂತ. ಅವನ್ ಫೇವ್ರೆಟ್ ಡಿಶ್ ಇದು. ವೆರಿ ನೈಸ್. ಎಷ್ಟು ದೊಡ್ಡವನು ಮಗ? ಅವನ್ 10 ವರ್ಷ, 4th ಆಗಿ 5th ಈಗ. ಆಲ್ರೆಡಿ ನಿಮ್ಗೆ ಹೇಳಕ್ ಸ್ಟಾರ್ಟ್ ಮಾಡಿದಾನೆ. ಹೌದು ಹೌದು ಹೌದು. ಅವ್ನ್ ತುಂಬಾ ಇಷ್ಟ ರೆಸಿಪಿ. ಅವನು ಮಾಡ್ತಾನೆ, ಅಂದ್ರೆ ಫೈರ್ಲೆಸ್ ಕುಕಿಂಗ್ ಅದೆಲ್ಲ ಮಾಡ್ತಾನೆ. ಅವನ್ಗೆ ಇಷ್ಟನಾ? ಅಮ್ಮ ನೋಡಿ ಕಲ್ತಿರೋದಾ? ಇಲ್ಲ, ಅವನಿಗೆ ಇಷ್ಟ, ನನ್ನನ್ನು ನೋಡಿನೂ ಕಲಿತಾನೆ ಹಾಗೆ. ಈಗಿನ ಮಕ್ಳು ಸ್ವಲ್ಪ ಅಡ್ಗೆ ಮನೆಗೆ ತಿನ್ನೋದಕ್ ಬರ್ತಾರೆ ಅಷ್ಟೇ, ಆದ್ರೆ ಅಡ್ಗೆ ಮಾಡ್ತೀನಿ ಅಂತ ಬರೋದು ಇಲ್ಲ. ಅವ್ನು ಈಸಿ ರೆಸಿಪಿ. ಈಗ ಸಮ್ಮರ್ ಅಲ್ಲ, ಜ್ಯೂಸ್ ಮಾಡ್ತಾನೆ, ಐಸ್ ಕ್ಯಾಂಡಿ ಮಾಡ್ತಾನೆ. ಮೋಲ್ಡ್ ಇದೆ ಮನೆಯಲ್ಲಿ, ಐಸ್ ಕ್ಯಾಂಡಿ ಮೋಲ್ಡ್. ಸಿಂಪಲ್ ಆಗಿ ಐಸ್ ಕ್ಯಾಂಡಿ ಮಾಡ್ಕೊಂಡು ಅವನೇ ಇಟ್ಕೊಂಡು ತಿಂತಾನೆ ಬೇಕಾದಾಗ. 10 ವರ್ಷದಲ್ಲೇ ಚೆನ್ನಾಗಿ, ಪರವಾಗಿಲ್ಲ. ಅವನಿಗೆ ಆಸಕ್ತಿ ಇದೆ. ಸೊ ಅದನ್ನ ಚೆನ್ನಾಗಿ ಪುಡಿ ಪುಡಿ ಮಾಡಿ. ಹೌದು, ಚೆನ್ನಾಗಿ ಮಾಡ್ಕೊಳ್ಬೇಕಿದು, ಗಂಟು ಇರಬಾರ್ದು. ಇದು ಆಗಿದೆ ಈಗ. ಇದಕ್ಕೆ ನಾನೀಗ ಹಸಿಮೆಣಸು ಹಾಕೊಳ್ತೀನಿ. ಹಸಿಮೆಣಸು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಹೌದು, ಅದು ಬಾಯಿಗೆ ಸಿಗಬಾರ್ದಲ್ಲ, ಅದಕ್ಕೆ ಹಸಿಮೆಣಸು ಹಾಕ್ತಾ ಇದ್ದೀನಿ. ನಮಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು ಹಾಕೊಳ್ಬೇಕು. ಏನ್ ಬೇಕು ನೆಕ್ಸ್ಟ್? ಪುದೀನ ಕೊಡಿ. ಅದನ್ನು ಕೊತ್ತಂಬರಿ ಸೊಪ್ಪು. ಇದು ಕೊತ್ತಂಬರಿ, ಪುದೀನ ಇಲ್ಲಿದೆ. ಓಕೆ, ಇದನ್ನೇನು ಕಟ್ ಮಾಡೋದು ಬೇಡವಾ? ಪುದೀನ ಹಾಗೇನೋ ಹಾಕ್ಬೋದಾ? ಹಾಗೆ ಹಾಕ್ಬೋದು. ಕೈಯಲ್ಲೇ ಬೇಕಾದ್ರೆ ರಫ್ಲಿ ಕಟ್ ಮಾಡಿ ಹಾಕ್ಬೋದು. ಸರಿ. ಪುದೀನ ಒಂದು ಸ್ವಲ್ಪ ಹಾಕ್ತಾ ಇದ್ದೇನೆ, ಯಾಕಂದ್ರೆ ಪುದೀನ ಚಟ್ನಿನೂ ಇರುತ್ತೆ. ಸ್ವಲ್ಪ ಫ್ಲೇವರಿಗೆ ಒಂದು 2 ಎಲೆ ಹಾಕಿದ್ದೇನೆ. ಹಾಕಿದ್ರು ಪುದೀನ ಒಳ್ಳೆ ಘಮ ಘಮ ಪರಿಮಳ ಬರುತ್ತೆ. ಹೌದು ಹೌದು. ಸರಿ. ಈಗ ಉಪ್ಪು. ಮತ್ತೆ ಬೆಂಗಳೂರು ಅಂತ ಹೇಳಿದ್ರಿ, ಯಾವುದು ನೀವು ಸ್ವಂತ ಊರು? ಎಲ್ಲಿ ಅಂತ ಹೇಳಿದ್ರಿ? ನಮ್ಮ ಯಜಮಾನ್ರ ಊರು ಹೊಸಪೇಟೆ, ಅಮ್ಮನ ಮನೆ ಮುರುಡೇಶ್ವರದ ಹತ್ರ ಶಿರಾಲಿ ಅಂತ. ಅಲ್ಲಿ. ಬೆಂಗಳೂರಿಗೆ ಬಂದ ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು. ಇದು ಸೈಂಧವ ಲವಣ. ಇದಕ್ಕೆ ಸೈಂಧವ ಲವಣ ಯಾಕೆ ಹಾಕ್ತಾ ಇದ್ದೀರಾ? ಇದು ತುಂಬಾ ಒಳ್ಳೇದು ಆರೋಗ್ಯಕ್ಕೆ, ಕಣ್ಣಿಗೆ, ಆಮೇಲೆ ಇದು ಚರ್ಮಕ್ಕೆಲ್ಲ ತುಂಬಾ ಒಳ್ಳೇದು. ಆಯುರ್ವೇದ ಔಷಧಿಗಳಲ್ಲಿ ಇದನ್ನ ತುಂಬಾ ಬಳಸ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮಾಮೂಲಿ ಉಪ್ಪಿಗಿಂತ ಸೈಂಧವ ಲವಣ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಅಂತ. ಇದು ಮತ್ತೆ ಚಾಟ್ಸಿಗೆಲ್ಲ ತುಂಬಾ ಉಪಯೋಗಿಸ್ತಾರೆ. ಅದ್ರದೊಂದು ಬೇರೆ ಪರಿಮಳ ಬರುತ್ತೆ. ಹೌದು, ಪಾನಿಪುರಿ, ಮಸಾಲೆ ಪುರಿ ಉಪಯೋಗಿಸ್ತಾರೆ. ಆರೋಗ್ಯಕ್ಕೂ ಒಳ್ಳೇದು, ಸ್ವಲ್ಪ ರುಚಿನೂ ಜಾಸ್ತಿ ಎನ್ಹಾನ್ಸ್ ಆಗತ್ತೆ ಅಂತಲ್ಲ. ಹೌದು ಹೌದು ಹೌದು. ಸರಿ. ಉಪ್ಪು ಹಾಕ್ತಾ ಇದ್ದೀನಿ, ಅಂದ್ರೆ ಸೈಂಧವ ಲವಣ ಹಾಕ್ತಾ ಇದ್ದೀನಿ. ಇದು ಉಪ್ಪೇ ಆಕ್ಚುಲಿ, ಆದ್ರೆ ಇದು ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಪ್ರೋಸೆಸ್ ಬೇರೆ ಇರುತ್ತೆ ಅನ್ಸುತ್ತೆ, ಕಲರ್ ಚೇಂಜ್ ಇರುತ್ತಲ್ವಾ? ಹೌದು ಹೌದು. ಮನೇಲಿ ಅದೇ ಉಪಯೋಗಿಸ್ತೀರಾ? ಬೇರೆದಕ್ಕೂ ಎಲ್ಲ ಅಂದ್ರೆ ಚಾಟ್ಸಿಗೆ ಉಪಯೋಗಿಸ್ತೀನಿ, ಮಾಮೂಲಿಯಾಗಿ ಇದೇ ಉಪಯೋಗಿಸೋದು. ಮತ್ತೇನು ಹಾಕೋದು? ಮತ್ತೆ ಅಚ್ಚ ಖಾರದ ಪುಡಿ. ಇದು ನೋಡ್ಕೊಂಡು ಹಾಕೊಳ್ಬೇಕು, ಯಾಕಂದ್ರೆ ಹಸಿಮೆಣಸು ಹಾಕಿರ್ತೀವಿ. ತುಂಬಾ ಖಾರ ಇಷ್ಟಪಡೋರು ಜಾಸ್ತಿ ಹಾಕೊಳ್ಬೋದು. ನಾ ಮೀಡಿಯಮ್ ಆಗಿ ಹಾಕ್ತಾ ಇದ್ದೀನಿ.
ಮಗ ಖಾರ ತಿಂತಾನ? ಇಲ್ಲ, ಅವ್ನು ಮೀಡಿಯಂ ಖಾರ. ನಮ್ಮ ಮನೇಲಿ ಎಲ್ಲರೂ ಮೀಡಿಯಂ ಖಾರನೇ ಇಷ್ಟಪಡೋದು. ಲಿಂಬೆ ರಸ. ಸೊ ಮನೇಲೆಲ್ಲ ಯಾವ ಊರ್ ಕಡೆ ಇದು ಮಾಡೋದು ಅಡಿಗೆ? ತಾಯಿ ಮನೆ ಸೈಡ್ ಅಥವಾ ಹಸ್ಬೆಂಡ್ ಮನೆದ? ಇಲ್ಲ, ನಾನು 2 ಹಸ್ಬೆಂಡ್ ಕಡೆದು ಮಾಡ್ತೀನಿ, ಅಮ್ಮನ ಕಡೆದು ಮಾಡ್ತೀನಿ. ಸಾಂಪ್ರದಾಯಿಕ ಅಡಿಗೆ ಜಾಸ್ತಿ ನಾನು ಮಾಡೋದು. ಅದು ಹೆಲ್ದಿಯಾಗಿರುತ್ತೆ ಮತ್ತೆ ಬೇಗ ಡೈಜೆಷನ್ಗೂ ಒಳ್ಳೆಯದು ಫಾಸ್ಟ್ ಫುಡ್ಗಿಂತ. ಮನೆ ಅಡಿಗೆನೇ ನಾನು ಜಾಸ್ತಿ ಪ್ರಿಫರ್ ಮಾಡೋದು. ಅಡಿಗೆ ಅಂದ್ರೆ ಯಾವ ತರ ಏನ್ ಮಾಡ್ತೀವಿ? ತಿಂಡಿಗೆ ದೋಸೆ, ಇಡ್ಲಿ. ಈಗ ಮಿಕ್ಸ್ ಮಾಡೋದು. ಇಡ್ಲಿ, ದೋಸೆ, ಚಪಾತಿ, ಆಮೇಲೆ ಸೌತೆಕಾಯಿ ಕಡುಬು ಅಂತ, ಆಮೇಲೆ ಹಲಸಿನ ಎಲೆಯಿಂದ ಒಂದು ಇಡ್ಲಿ ಮಾಡ್ತೀವಿ, ಕೊಟ್ಟೆ ಇಡ್ಲಿ ಅಂತ, ಅದು ಮಾಡ್ತೀವಿ. ಆಮೇಲೆ ಊಟಕ್ಕೆ ಸಾರು, ಹುಳಿ, ಆಮೇಲೆ ತಂಬುಳಿ. ಹೌದು ಹೌದು, ಚೆನ್ನಾಗಿ ಕಲ್ಸ್ಕೊಳ್ಬೇಕು. ಆಮೇಲೆ ಲಾಸ್ಟಿಗೆ ಅಕ್ಕಿ ಹಿಟ್ಟು ಹಾಕ್ಬೇಕು. ಓಕೆ, ಅದು ಹಾಕೊಳ್ಳೋಣ. ಚೆನ್ನಾಗಿ ಕಲ್ಸ್ಕೊಳ್ಳಿ. ಈಗ ಅದೆಲ್ಲ ಚೆನ್ನಾಗಿ ಕಲ್ಸ್ಕೊಂಡು ರೆಡಿ ಮಾಡಿದ್ದೀರಾ. ಇನ್ನೇನು ಹಾಕೋದು? ಲಾಸ್ಟಿಗೆ ಅಕ್ಕಿ ಹಿಟ್ಟು ಹಾಕೊಳ್ಳೋದಾ? ಓಕೆ, ತುಂಬಾ ಸಿಂಪಲ್ ಆಗಿ. ನಾವು ಟಿಕ್ಕಿ ಅಂದ್ರೆ ಏನೋ ತುಂಬಾ ಕಷ್ಟ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆಕ್ಚುಲಿ ಹೆಚ್ಚು ಬೆಲೆ ಕೊಟ್ಬಿಟ್ಟು, ಅಂದ್ರೆ ಜಾಸ್ತಿ ರೇಟ್ ಕೊಟ್ಬಿಟ್ಟು ಟಿಕ್ಕಿ ಎಲ್ಲ ತಿಂತಾರೆ ಮಕ್ಕಳು, ಬೇಕು ಅಂತಾರೆ ಅಂತ ಮನೆಯವರ ಅಂದ್ರೆ ಕರ್ಕೊಂಡು ಹೋಗ್ತಾರೆ. ಬಟ್ ಇದು ತುಂಬಾ ಸಿಂಪಲ್ ಆಗೇ ಇದೆ, ಇಂಗ್ರೀಡಿಯೆಂಟ್ಸ್ ಎಲ್ಲ. ಹೌದು, ಬೇಗ ಆಗುತ್ತೆ. ಮತ್ತೆ ಏನೋ ಸಾಯಂಕಾಲ ಸ್ನಾಕ್ಸ್ ತರ ಮಾಡ್ಬೋದು ಅನ್ಸುತ್ತಲ್ವಾ? ಹೌದು, ಮನೇಲಿರೋ ಸಾಮಾನನ್ನು ಉಪಯೋಗಿಸ್ಕೊಂಡೇ ಮಾಡ್ಬೋದು. ಇದು ಅಕ್ಕಿ ಹಿಟ್ಟು ಬೈಂಡಿಂಗಿಗೆ ಹಾಕೋದು, ಮತ್ತೆ ಕ್ರಿಸ್ಪಿನೆಸ್ಸಿಗೆ. ಅಕ್ಕಿ ಹಿಟ್ಟಿಲ್ಲ ಅಂದ್ರೆ ರವೆ ಉಪಯೋಗಿಸ್ಕೊಳ್ಬೋದು. ಚಿರೋಟಿ ರವೆ ಬೇಗ ಬೈಂಡ್ ಆಗುತ್ತೆ. ಚಿರೋಟಿ ರವೆನೇ ಉಪಯೋಗಿಸ್ತಾರೆ. ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ಹೌದು. ಮತ್ತೆ ಸ್ನಾಕ್ಸ್ ಅಂತ ಬೇರೆ ಇನ್ನೇನ್ ಮಾಡ್ತೀರಾ? ಮಗನ್ಗೋಸ್ಕರ ಮಾಡೋದ ಮನೇಲಿ ಸಾಯಂಕಾಲ? ಇಲ್ಲ, ನಮ್ಮ ಯಜಮಾನ್ರಿಗೂ ಇಷ್ಟ, ಮಗನಿಗೂ ಇಷ್ಟ, ನನಗೂ ಇಷ್ಟ. ಎಲ್ಲರಿಗೂ ಭೇಲ್ ಮಾಡ್ತೀನಿ. ಬೇಲ್ಪುರಿ. ಹೌದು. ಆಮೇಲೆ ಪಾಯಸಗಳು ಸ್ನಾಕ್ಸಿಗೆ. ಆಮೇಲೆ ಇದೆ ಆಲೂ ಟಿಕ್ಕಿ, ಸಮೋಸ ಮಾಡ್ತೀನಿ. ಇಲ್ಲಾಂದ್ರೆ ಬೇಬಿ ಕಾರ್ನ್ ಪಕೋಡ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಆನಿಯನ್ ಪಕೋಡ, ಬೇಬಿ ಕಾರ್ನ್ ಪಕೋಡ. ಇಲ್ಲಾದ್ರೆ ಬರೀ ಕಾರ್ನ್ ಅನ್ನ ಬೇಯಿಸ್ತೀನಿ, ಅದು ಎಣ್ಣೆದೇನು ಬೇಡ ಅಂದ್ರೆ ಜೋಳ ಬೇಯಿಸೋದು, ಅದು ತುಂಬಾ ಇಷ್ಟಪಡ್ತಾರೆ. ಈಸಿನೂ ಮಾಡೋದಕ್ಕೆ. ಹೌದು, ಒಳ್ಳೇದು. ಮತ್ತೆ ಇನ್ನೇನ್ ಮಾಡೋದು ಈಗ? ಇದನ್ನ ಆಯ್ತಲ್ಲ, ಇದು ಹಾಕಿದ್ರಲ್ಲ? ಆಯ್ತು. ಇನ್ ಟಿಕ್ಕಿ ಮಾಡ್ಬೋದು ಇದು. ಓಕೆ ಓಕೆ. ಟಿಕ್ಕಿ ಅಂದ್ರೆ ಕೈಯಲ್ಲೇ ಮಾಡ್ಕೊಂತೀರಾ? ಹೌದು, ತೋರಿಸ್ತೀನಿ. ಕೈಗೆ ಒಂದ್ ಸ್ವಲ್ಪ ಎಣ್ಣೆ ಬೇಕು, ಚೂರು ಹಾಕಿ, 1 ಡ್ರಾಪ್ ಹಾಕಿ ಸಾಕು. ಸಾಕು. ಇದು ಯಾಕೆ ಅಂದ್ರೆ ಹಿಡಿಬಾರ್ದು ಅಂತ ಅಷ್ಟೇ, ಅಂಟಬಾರ್ದು. ಹೌದು ಹೌದು ಹೌದು. ನೋಡಿ, ಈ ತರ ಉಂಡೆ ಮಾಡ್ತಾ ಇದ್ದೀನಿ. ಉಂಡೆ ಮಾಡಿ ಅದನ್ನ ಜಸ್ಟ್ ಹಿಂಗ್ ಚಪ್ಪಟೆ ಮಾಡ್ತಾ ಇದ್ದೀನಿ ಅಷ್ಟೇ. ಈ ತರ ಚಪ್ಪಟೆ ಮಾಡ್ತಾ ಇದ್ದೀನಿ. ಒಂದು ಪ್ಲೇಟ್ ಕೊಡ್ತೀರಾ? ಮತ್ತೆ ಅಡಿಗೆ ಮಾಡೋದೆಲ್ಲ ಇಂಟ್ರೆಸ್ಟಾ? ಅಂದ್ರೆ ಸಂಪ್ರದಾಯ ಅಡಿಗೆ ಎಲ್ಲ ಮಾಡ್ತೀನಿ ಅಂದ್ರೆ ಹೊಸ ಅದು ಎಲ್ಲ ಕಲಿಯೋದಕ್ಕೆಲ್ಲ ಇಂಟ್ರೆಸ್ಟ್? ತುಂಬಾ ಇಂಟ್ರೆಸ್ಟ್ ಇದೆ. ನಿಮ್ ಚಾನೆಲ್ ನೋಡ್ತಾ ಇರ್ತೀನಿ ನಾನು, ರೆಗ್ಯುಲರ್ ವ್ಯೂವರ್ ನಾನು. ಹೊಸ ರೆಸಿಪಿ ಟ್ರೈ ಮಾಡ್ತಾ ಇರ್ತೀನಿ, ಚೆನ್ನಾಗಿ ಬಂದಿದೆ ಕೂಡ. ಹೌದಾ? ತುಂಬಾ ಸಂತೋಷ. ನೀವು ಹೇಳಿದ್ರೆ ನಮ್ಗೆ ತುಂಬಾ ಎನ್ಕರೇಜ್ ಮಾಡ್ದಂಗೆ, ಪ್ರೋತ್ಸಾಹ ಮಾಡ್ದಂಗೆ. ಮತ್ತೆ ನೀವು ಬೇರೆಯವ್ರಿಗೂ ಹೇಳ್ಬೇಕು, ಯಾಕಂದ್ರೆ ಇಷ್ಟೊಂದು ಆಕ್ಚುಲಿ ತುಂಬಾ ಜನ ನೋಡ್ತಾ ಇದಾರೆ, ಒಳ್ಳೊಳ್ಳೆ ರೆಸಿಪೀಸ್ ಎಲ್ಲ ಬರ್ತಾ ಇದೆ. ನಿಮ್ ಫ್ರೆಂಡ್ಸ್ ಎಲ್ರಿಗೂ ನೋಡೋದಕ್ಕೆ ಹೇಳಿ. ಎಷ್ಟೋ ಜನ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಗೊತ್ತಿರಲ್ಲ. ಯೂಟ್ಯೂಬ್ಸ್ ಅಲ್ಲೂ ತುಂಬಾ. ನಾನು ಯೂಟ್ಯೂಬ್ ಅಲ್ಲೇ ನೋಡೋದು ಆಕ್ಚುಲಿ. ನಾನು ನೋಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ನಾನು ಟ್ರೈ ಮಾಡಿದೀನಿ, ಚೆನ್ನಾಗಿ ಬಂದಿದೆ. ಹೇಳ್ತೀನಿ ಫ್ರೆಂಡ್ಸಿಗೆಲ್ಲ, ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಓಕೆ, ಹಾಗೆ ನೋಡಿದಾಗ ನಿಮ್ಗೂ ಒಂದು ಅಡಿಗೆ ಮಾಡಿ ತೋರ್ಸೋಣ ಅಂತ ಅನ್ನಿಸ್ತು. ಹೌದು, ಐಡಿಯಾ ಬರುತ್ತಲ್ಲ, ಈ ತರ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಹೀಗೆ ಮಾಡ್ಬೋದು ಅಂತ ಬರುತ್ತೆ ಅಲ್ಲ. ನೀವೀಗ ಇವತ್ತು ಬಂದ್ ಮಾಡ್ತಾ ಇದ್ದೀರಾ, ನಿಮ್ಗೆ ಏನ್ ಅನಿಸ್ತು? ಯಾವ ರೀತಿ ಖುಷಿ ಅನಿಸ್ತಾ ಇದೆಯಾ? ತುಂಬಾ ಖುಷಿ ನೋಡಿದೀರಾ ಇಷ್ಟು? ಹೌದು, ಖುಷಿ ಆಗ್ತಾ ಇದೆ. ನಿಮ್ಮನ್ನ ನೋಡ್ತಾ ಇದ್ದೆ, ನಿಮ್ ಪಕ್ಕದಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದೀನಿ, ಒಂಥರ ಖುಷಿ. ತುಂಬಾ ಖುಷಿನೇ. ನೀವು ಬಂದು ಆ ಪ್ರೀತಿ ಇಟ್ಕೊಂಡು ನೀವು ಅಂದ್ರೆ ಮಾಡ್ಬೇಕು ಒಂದು ನೋಡಿದೀನಿ. ಈಗ ನಾನೇ ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದ್ರೆ ಅದೊಂದು ಬೇರೆ, ನಮ್ಗೂ ತುಂಬಾ ಖುಷಿ ಇರುತ್ತೆ. ಇರ್ಲಿ, ತುಂಬಾ ಧನ್ಯವಾದ. ನೀವು ಒಳ್ಳೆ ತುಂಬಾ ಹೊಗಳಿದ್ದೀರಾ. ಇಲ್ಲ, ಹೊಗಳಿಲ್ಲ, ಇದು ನಿಜ ನಾನು ಹೇಳ್ತಾ ಇರೋದು. ನೋಡಿ, ಈ ತರ. ಸರಿ, ಓಕೆ. ಈ ತರ ಒಂಥರ ಸಾರ್ಟ್ ಆಫ್ ನೀವು ಹೇಳಿದ ಒಡೆಗಳನ್ನ ಮಾಡ್ತೀವಲ್ಲ, ಆ ತರ ಮಾಡ್ಕೊಂಡು. ಹೌದು ಹೌದು. ನೋಡಿ, 2 ಆಲೂಗಡ್ಡೆ ತಗೊಂಡಿದ್ದು ಎಷ್ಟೆಲ್ಲ ಆಯ್ತು. ಹೌದು ಹೌದು. ಒಂದು 3 ಜನ ಇದ್ರೆ, 3 ಇಂದ 4 ಜನ ಇದ್ರೆ ಸಾಕಾಗುತ್ತೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? 3 ಜನ. ನಾನು, ನನ್ನ ಯಜಮಾನ್ರು ಮತ್ತೆ ಮಗ, 3 ಜನ. ಕರೆಕ್ಟ್. ಮತ್ತೆ ನೀವು ಹೇಳ್ದಂಗೆ ಆಲೂಗಡ್ಡೆ ಅಂತೂ ಮನೇಲಿ ಇದ್ದೇ ಇರುತ್ತೆ. ಹೌದು. ಮತ್ತೆ ಇದ್ರಲ್ಲಿ ನಾನು ನೋಡಿದಾಗೆ
ತುಂಬಾ ಇಂಗ್ರೀಡಿಯೆಂಟ್ಸ್ ಕಡಿಮೆನೆ, ಈರುಳ್ಳಿ ಅಂತ ಬೆಳ್ಳುಳ್ಳಿ ಅದು ಏನು ಇಲ್ಲವೇ ಇಲ್ಲ. ಹಬ್ಬ ದಿನ ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ, ಅವರು ಇದನ್ನ ಮಾಡ್ಕೊಂಡು ತಿನ್ಬೋದು. ಮತ್ತೆ ಅದಕ್ಕೆಲ್ಲ ಕಟ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂದಾಗ ಸಹ ಬೇಯಿಸೋದು ಈಸಿನೇ. ಹೌದು ಹೌದು. ಅದು ಯಾವಾಗಾದ್ರೂ ನಾನು ಯಾಕೆ ಹೇಳೋದು ಅಂದ್ರೆ ತುಂಬಾ ಜನಕ್ಕೆ ಈ ಮಾಡುವ ಕಟ್ ಮಾಡೋದು ಪ್ರೋಸೆಸ್ ನೋಡಿನೇ ಅಯ್ಯೋ ಮಾಡ್ಬೇಕಲ್ಲ ಬೇಜಾರಾಗುತ್ತೆ. ಅಂದ್ರೆ ಇಬ್ರು ಬಿಸಿ ಇರ್ತಾರೆ, ಗಂಡ ಹೆಂಡತಿ, ಮಕ್ಕಳಿಗೆ ಟೈಮ್ ಇರಲ್ಲ, ಟ್ಯೂಷನ್ಸ್ ಅದು ಹೋಗ್ತಾ ಇರ್ತಾರೆ. ಅದು ಸಿಂಪಲ್ ಆಗಿ ಮಾಡಿ ತೋರಿಸಿದ್ರೆ ಮಾಡ್ಕೊಳ್ತಾರೆ. ಇದನ್ನ ನೋಡಿದಾಗ ಹಾಗೆ ಅನ್ನಿಸ್ತು ನನಗೆ. ಹೌದು, ಬೇಯಿಸೋದು ಕಟ್ ಮಾಡೋದು ಏನಿಲ್ಲ, ಹಸಿಮೆಣಸನ್ನು ಕಟ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ, ಮತ್ತೆ ಏನಿಲ್ಲ. ಆಲೂಗಡ್ಡೆ ಬೇಯಿಸಕ್ಕಿಟ್ರೆ ಅದ್ರ ಪಾಡಿಗೆ ಅದು ಬೇಯುತ್ತೆ, ಒಂದ್ ವಿಷಯದಲ್ಲಿ ಸಾಕು. ಇದು ತುಂಬಾ ಮೆತ್ತಗಾಗಬಾರ್ದು ಆಲೂಗಡ್ಡೆ, ಈ ತರ ಕಲ್ಸಕ್ ಬರಲ್ಲ. ಅದು ಒಂದು ನೆನಪಲ್ಲಿ ಇಟ್ಕೊಳ್ಳಿ. ಹೌದು, ಪಾರ್ಶಿಯಲಿ ಬೆಂದ್ರೆ ಸಾಕಾಗುತ್ತೆ. ಯಾಕಂದ್ರೆ ಪುನಃ ಒಂದ್ಸತಿ ನೀವೀಗ ಬೇಯೋದಕ್ಕೆ ಹೌದು ಹೌದು. ಸೊ ಎಲ್ಲ ಒಂಥರ ಬಡೆ ತರ ರೆಡಿ ಮಾಡ್ಕೊಂಡ್ರಿ. ಇನ್ನೇನ್ ಮಾಡೋದು? ಎಣ್ಣೆ ಕಾಯಕ್ಕೆ ಇಡೋಣ. ಬೇರೆ ಯಾವ್ದ್ರಲ್ಲಾದ್ರೂ ಟಿಕ್ಕಿಗಳನ್ನ ಮಾಡಿದ್ರೆ ಆಲೂ ಟಿಕ್ಕಿ ತರ ಇದ್ರಲ್ಲಿ ಮಾಡ್ಬೋದು ನೋಡಿ, ಗೆಣಸು, ಸಿಹಿ ಗೆಣಸು ಬರುತ್ತಲ್ಲ, ಅದು ಬೇಯಿಸ್ಕೊಂಡು ಹೀಗೆ ಮಾಡ್ಬೋದು. ಅದ್ರಲ್ಲೂ ಮಾಡ್ಬೋದಾ? ಹೌದು, ಅದನ್ನ ಟ್ರೈ ಮಾಡಿದೀನಿ, ಮತ್ತೆ ಇದನ್ನ ಟ್ರೈ ಮಾಡಿದೀನಿ. ಹೌದಾ? ಯಾಕಂದ್ರೆ ಬೈಂಡಿಂಗ್ ಬರೋದು ಯೂಶಲಿ ಗೆಣಸು ಅಥವಾ ಹೌದು ಹೌದು ಹೌದು. ಎಣ್ಣೆ ಕಾಯಕ್ಕೆ ಇಡ್ತೀರಾ? ಹೌದು ಹೌದು. ಒಲೆ ಹಚ್ಕೊಂಡ್ಬಿಡ್ತೀರಾ? ಇದು ಶಾಲೋ ಫ್ರೈ ಮಾಡಬೇಕು, ಡೀಪ್ ಫ್ರೈನೂ ಮಾಡ್ಬೋದು, ಮೈಕ್ರೋ ಓವನ್ ಅಲ್ಲೂ ಮಾಡ್ಕೊಳ್ಬೋದು. ಎಣ್ಣೆ ಇಷ್ಟ ಇಲ್ದಿದ್ದವರು ಇದನ್ನ ಬೇಕ್ ಮಾಡ್ಕೊಳ್ಬೋದು. ಸ್ವಲ್ಪನೂ ಎಣ್ಣೆ ಹಾಕ್ದಾಗೇನೆ ಮಾಡ್ಬೋದು. ಎಣ್ಣೆ ತಿನ್ನೋದಕ್ಕೆ ಹೌದು ಹೌದು ಹೌದು. ನೀವ್ ಹೇಳಿದ್ರೆ ಇದು ಸ್ವಲ್ಪ ಶಾಲೋ ಅಂದ್ರೆ ಕಡಿಮೆ ಎಣ್ಣೆ ಹಾಕೊಂಡೇ ಮಾಡೋದು, ಡೀಪ್ ಫ್ರೈ ಬೇಡ. ಬೇಡ ಬೇಡ. ಎಣ್ಣೆ ಕೊಡ್ತೀರಾ? ಏನೋ ಅಪರೂಪಕ್ಕೆ ನಾನು ಕರ್ಕೊಂಡು ತಿಂತೀನಿ ಎಣ್ಣೆಲಿ ಅಂದ್ರೆ ಇದನ್ನೇ ವಡೆಗಳ ತರ ಎಣ್ಣೆಲ್ಲೇ ಡೀಪ್ ಫ್ರೈ ಮಾಡ್ಕೊಂಡು ತಿನ್ಬೋದು. ಮಾಡ್ಬೋದು, ಖಂಡಿತ. ಸೊ ಎಣ್ಣೆ ತಿಂಡಿಗಳೆಲ್ಲ ಮಾಡ್ತೀರಾ ಮನೇಲಿ? ವಡೆ ಆ ತರ ಎಲ್ಲ? ವಡೆ ಇಲ್ಲ, ಪಕೋಡಗಳು ಜಾಸ್ತಿ ನಾನು ಮಾಡೋದು. ಪಕೋಡ ಎಲ್ಲ? ಹೌದು, ಪಕೋಡ ಜಾಸ್ತಿ. ಎಣ್ಣೆ ಅದು ಇವಾಗ ಬಿಸಿ ಆಗ್ಬೇಕು. ಹೌದು, ಬಿಸಿ ಆಗ್ಲಿ. ಈಗ ಎಣ್ಣೆ ಕಾದಿದೆ, ಈಗ ಒಂದೊಂದೇ ಆಲೂ ಟಿಕ್ಕಿನ ಎಣ್ಣೆಲಿ ಬಿಡೋಣ. ಶಾಲೋ ಫ್ರೈ ಮಾಡ್ತೀನಿ ನೋಡಿ, ಒಂದೊಂದೇ ಈ ತರ ಬಿಡ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಇನ್ನೂ ಕಡಿಮೆ ಬೇಕಾದ್ರೂ ಹಾಕೋಬಹುದಲ್ಲ? ಬೇಡ ಅಂದವರು ಬೇಡ, ಸ್ವಲ್ಪ ಡೀಪ್ ಫ್ರೈ ತರನೇ ಜಾಸ್ತಿನೇ ಇದೆ ಅಲ್ವಾ? ಹೌದು, ಅರ್ಧಂಬರ್ಧ ಆಯ್ತು. ಹೌದೌದು, ಯಾಕಂದ್ರೆ ಒಂಚೂರು 2-3 ಸ್ಪೂನ್ ಹಾಕೊಂಡು ಮಾಡ್ಕೊಳ್ಬಹುದು. ಹೌದು, ಸಾಕು ಇಷ್ಟು. ನೆಕ್ಸ್ಟ್ ರೌಂಡಿಗೆ ಹಾಕೋಣ. ಒಂದು ಸೌಂಡ್ ಕೊಡ್ತೀರಾ? ಇದಾಗ್ಬೋದಾ? ಆಗ್ಬೋದು. ತೆಗೆದು ಒಂದ್ ಸೈಡ್ ಇನ್ನೊಂದ್ ಸೈಡ್ ಮಾಡ್ಬೇಕಲ್ವಾ? ಇದು ಬೇಯಲಿ ಸ್ವಲ್ಪ, ಬೆಂದಾದ್ಮೇಲೆ ಈ ಕಡೆ ಫ್ಲಿಪ್ ಮಾಡೋಣ, ಟರ್ನ್ ಮಾಡೋಣ. ಸರಿ ಸರಿ. ಮತ್ತೆ ಬೇರೆ ಇನ್ನೇನು ಹವ್ಯಾಸಗಳೆಲ್ಲ ಇದೆಯಾ? ನಾವು ಹೊಲಿತೀನಿ, ಸ್ಟಿಚಿಂಗ್, ಸಣ್ಣ ಪುಟ್ಟದ್ ಪಿಲ್ಲೋ ಕವರ್ ಆ ತರದೆಲ್ಲ ಹೊಲಿತೀನಿ, ಜಿಗ್ಜಾಗ್ ಮಾಡ್ಕೊಳ್ತೀನಿ. ನನ್ ಬಟ್ಟೆಗೆ ನಾನೇ ಜಿಗ್ಜಾಗ್. ಡ್ರೆಸ್ ಅಂದ್ರೆ ಮನೇಲಿ ಹಾಕೊಳ್ಳೋ ಡ್ರೆಸ್ ಹೊಲ್ಕೊಳ್ತೀನಿ, ಸ್ವಲ್ಪ ಚಂದದಿದ್ರೆ ಟೇಲರ್ ಹತ್ರ ಕೊಡ್ತೀನಿ ಹಾಗೆ. ಓಕೆ, ಅದು ಚೆನ್ನಾಗಿ ಈಗ ಬೇಯಬೇಕಲ್ವಾ? ಎರಡು ಸೈಡು ಇದು ಮಾಡಬೇಕು. ಹೌದು ಹೌದು. ಈಗ ಆಲೂ ಟಿಕ್ಕಾ ರೆಡಿ ಇದೆಯಾ? ಸರಿಯಾಗಿದೆ, ಚೆನ್ನಾಗಿ ಫ್ರೈ ಆಗಿದೆ, ಗೋಲ್ಡನ್ ಬ್ರೌನ್ ಬಂದಿದೆ. ಕಾಯಿಸಿ ಅಂದ್ರೆ ಫ್ರೈ ಮಾಡಿದ್ಯಾ? ಹೌದು. ಈಗ ಒಂದು ಪ್ಲೇಟ್ ಕೊಡಿ, ಸರ್ವ್ ಮಾಡೋಣ. ಇನ್ನು ತೆಗಿಯೋದೊಂದೇ ಬಾಕಿ ಇರೋದು. ಮಾಡಿ ಆಯ್ತಲ್ವಾ? ಹೌದು, ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಹೌದು, ಇದನ್ನ ಕೈಯಲ್ಲಿ ಹಿಂಗೆ ಇಟ್ಕೊಂಡ್ಬಿಡಿ. ಇನ್ನು ಒಂಥರ ತೆಗಿಯುವಾಗ್ಲೇ ಗೊತ್ತಾಗುತ್ತೆ ಕ್ರಿಸ್ಪಿನೆಸ್ ಬಂದಿದೆ ಅಲ್ವಾ? ಅದು ಅಕ್ಕಿ ಹಿಟ್ಟೆ ಕಾರಣ ಇದಕ್ಕೆ, ಕ್ರಿಸ್ಪಿನೆಸ್ಗೆ. ಕರೆಕ್ಟ್, ಕ್ರಿಸ್ಪಿನೆಸ್ ಇದೆ, ಒಳ್ಳೆ ಹೊಂಬಣ್ಣ ಕಲರ್ ಚೆನ್ನಾಗೂ ಬಂದಿದೆ. ಹೌದು. ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ಟಿಶ್ಯೂಲ್ ತಗೊಂಡ್ರೆ ಎಣ್ಣೆ ಎಲ್ಲ ಹೋಗುತ್ತೆ. ಹೌದು. ಸೊ ಅದು ಆಲೂ ಟಿಕ್ಕಿ ರೆಡಿ ಇದೆ. ಈಗ ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಆಲೂ ಟಿಕ್ಕಿ ರೆಡಿ ಆಗಿತ್ತು. ಪುದೀನಾ ಚಟ್ನಿ ಇದಕ್ಕೆ. ಹೌದಾ? ಪುದೀನಾ ಚಟ್ನಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಪುದೀನಾ ಚಟ್ನಿಗೆ ಪುದೀನಾ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಸ್ವಲ್ಪ ದಪ್ಪ ಬರಕ್ಕೆ, ಆಮೇಲೆ ಉಪ್ಪು, ಹಸಿಮೆಣಸಿನಕಾಯಿ, ಇಷ್ಟಿದ್ರೆ ಮಾಡ್ಬೋದು. ಇಷ್ಟೇನಾ? ಓಕೆ. ಸೊ ಫಸ್ಟ್ ಏನ್ ಮಾಡ್ಕೊಳ್ಳೋದು? ಇದು ರುಬ್ಕೊಳ್ಬೇಕು. ಪುದೀನಾ, ಕೊತ್ತಂಬರಿ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕಿ. ಮಿಕ್ಸಿ ಜಾರ್ ಕೊಡ್ಲಾ? ಮಿಕ್ಸಿ ಜಾರ್ ಕೊಡಿ. ಸೊ ಎಲ್ಲ ಏನು ಉರಿಯೋದು ಎಲ್ಲ ಏನು ಇಲ್ಲ, ಎಲ್ಲ ಹಸಿನೇ ಹಾಕೋದು. ಹಸಿದೆ. ಪುದೀನಾ ಹಾಕ್ತೀರಿ? ಪುದೀನಾ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಪುದೀನಾ ಅಂದ್ರೆ ಒಳ್ಳೆ ಪರಿಮಳ ಅಲ್ವಾ? ಚಟ್ನಿಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಹೌದು.
ಚಾಟ್ಸಿಗೆಲ್ಲ ಹೇಳಿ ಮಾಡಿಸಿದ್ದು ಪುದೀನ. ಹಸಿಮೆಣಸು ನೋಡಿ ಹಾಕೊಳ್ಳಿ ಖಾರಕ್ಕೆ ತಕ್ಕಂತೆ, ಯಾಕಂದ್ರೆ ಇದು ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಅದಕ್ಕೋಸ್ಕರ. ಉಪ್ಪು ರುಚಿಗೆ ತಕ್ಕಷ್ಟು ಸಾಕು, ಸ್ವಲ್ಪನೇ ಹಾಕಿದ್ದೀನಿ. ಇದನ್ನ ರುಬ್ಕೊಳ್ಳೋದು ಅಷ್ಟೇನಾ? ನೀರೇನ್ ಬೇಡವಾ? ಫಸ್ಟ್ ಗಟ್ಟಿಯಾಗೆ ಮಾಡೋದಾ? ಹಾ, ಸ್ವಲ್ಪ ನೀರ್ ಸಾಕು. ಸ್ವಲ್ಪ ಗಟ್ಟಿ ಚಟ್ನಿ ಆಗ್ಬೇಕು. ಸ್ವಲ್ಪ ನೀರ್ ಸಾಕಾಗುತ್ತೆ. ಹಾಕೊಂಡ್ಬಿಡ್ಲಾ ನೀರನ್ನ? ಸ್ವಲ್ಪ ಹಾಕೊಳ್ಳಿ, ಸಾಕು. ಸಾಕಾ? ಆಗಿದೆಯಾ ಅಂತ ನೋಡ್ತೀರಾ? ಆಯ್ತು, ಆಗಿದೆ ಆಗಿದೆ. ಓಕೆ. ಸೊ ರೆಗ್ಯುಲರ್ ಚಟ್ನಿ, ಹೌದು, ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿದ್ದು ಚಟ್ನಿನೂ ರೆಡಿ ಆಗಿದೆ. ಹೌದು. ಸೊ ಟಿಕ್ಕಿನೂ ರೆಡಿ ಆಗಿದೆ ಅಲ್ವಾ? ಹೌದು, ಇನ್ ಸರ್ವ್ ಮಾಡದೆ. ಓಕೆ, ಸರಿ. ಆಲೂ ಟಿಕ್ಕಿ ಪುದೀನ ಚಟ್ನಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ರೆಡಿ ಆಗಿದೆ. ಓಕೆ, ಸರಿ. ಈಗ ಚಟ್ನಿ. ಓಕೆ, ಸರಿ. ನೋಡಿ ಚಟ್ನಿ ಹಾಕ್ತೀನಿ. ಇಲ್ಲಾಂದ್ರೆ ಟೊಮೆಟೊ ಕೆಚಪ್ ಅದು ಹಾಕೊಂಡು ತಿನ್ಬೋದು. ಹಾಗೇನು ತಿನ್ಬೋದು. ಚಟ್ನಿ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಹಾಗೆ, ಇನ್ನು ಸ್ಪೈಸಿ ಇಷ್ಟಪಡೋರು ತಿನ್ಬೋದು. ಸರಿ. ನಾನು ನನ್ನ ಮಗನ ಬಗ್ಗೆ ಹೇಳ್ತಾ ಇದ್ನಲ್ಲ, ಕುಕಿಂಗ್ ತುಂಬಾ ಇಂಟ್ರೆಸ್ಟ್ ಅಂತ. ಅವನು ನಿಮ್ಮ ಖಾನಾವಳಿ ಪ್ರೋಗ್ರಾಮ್ ರೆಗ್ಯುಲರ್ ಆಗಿ ನೋಡ್ತಾನೆ. ನಾನು ಅವನು ಒಟ್ಟಿಗೆ ಕುತ್ಕೊಂಡು, ಅವನು ಬಂದಿದ್ದಾನೆ. ಹೌದಾ? ಕರೀರಿ ಹಾಗಾದ್ರೆ ಮಗನ. ಓಕೆ, ಖಂಡಿತ. ನಿಶಾಂತ್ ಬಾ. ಏನ್ ಹೆಸರು ನಿಮ್ದು? ನಿಶಾಂತ್. ಓಕೆ. ಏನು ಅಡಿಗೆ ಎಲ್ಲ ಬರುತ್ತಾ ನಿಂಗೆ? ಹೌದಾ? ಏನ್ ಅಡಿಗೆ ಮಾಡ್ತೀಯಾ? ಐಸ್ ಕ್ರೀಮ್ ಮಾಡಿದ್ದೀನಿ, ಜ್ಯೂಸ್ ಐಸ್ ಕ್ರೀಮ್ ಎಲ್ಲ ಮಾಡ್ತೀಯಾ? ಓಕೆ, ತುಂಬಾ ಸಂತೋಷ. ಖಾನಾವಳಿ ನೋಡಿದ್ಯಾ? ನೋಡ್ತಾ ಇರ್ತೀಯಾ? ಓಕೆ ಓಕೆ, ತುಂಬಾ ಖುಷಿ ಆಯ್ತು. ನಿಮ್ಮ ಮಗಂಗೂ ಸಹ ನಿಮ್ ತರನೇ ಒಂದು ಇಂಟ್ರೆಸ್ಟ್ ಇದೆ, ಪ್ಲಸ್ ಖಾನಾವಳಿ ಬಗ್ಗೆ ಬಹಳ ಆಸಕ್ತಿ ಇದೆ. ಅಡಿಗೆ ಕಲಿಯೋದಕ್ಕೂ ಈ ಚಿಕ್ಕ ಏಜ್ ಅಲ್ಲೇ ತುಂಬಾ ಆಸಕ್ತಿ ಇದೆ ಅಲ್ವಾ? ಬಹಳ ಖುಷಿ ಆಯ್ತು. ಓಕೆ, ಸೊ ರೆಡಿ ಇದೆ ಇವಾಗ. ಅಮ್ಮ ಚೆನ್ನಾಗಿ ಮಾಡಿದ್ರಾ? ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾರಾ? ಈಗಿನ್ನೂ ಮಾಡಿರೋದು ನೀನೇನು ಟೇಸ್ಟ್ ನೋಡಿಲ್ಲ. ಅಡುಗೆ ಚೆನ್ನಾಗಿ ಮಾಡ್ತಾರಾ ಅಮ್ಮ? ಓಕೆ. ಸತ್ಯಶ್ರೀ ಅವರೇ, ವಿಭೂತಿ ಕೊಡಿ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಹೌದು, ಪ್ರಸಾದ ಆಗಿದೆ. ಆಲೂ ಟಿಕ್ಕಿ ಪುದೀನ ಚಟ್ನಿ ರೆಡಿ ಆಗಿದೆ. ಟೇಸ್ಟ್ ನೋಡಿ ಹೇಳಿ. ಓಕೆ, ನೋಡಿದ್ರೆ ನಾನು ಹೇಳಿದಾಗೆ ಕ್ರಿಸ್ಪಿನೆಸ್ ಕಾಣ್ತಾ ಇದೆ. ನಾನು ಟೇಸ್ಟ್ ಮಾಡಿಬಿಟ್ಟು ನಿನಗೆ ಕೊಡ್ತೀನಿ, ಬೇಜಾರು ಮಾಡ್ಕೋಬೇಡ. ಓಕೆ, ನೋಡಿ ಮುರಿಯುವಾಗಲೇ ಗೊತ್ತಾಯಿತು. ಕರುಮ್ಮ ಕರುಮ್ಮ ಅಂತಲೇ ಆಗಿದೆ. ಅದ್ಭುತವಾಗಿದೆ ಪವನ್ ಅವರೇ. ಮಕ್ಕಳಿಗಂತೂ ನೀವು ಹೇಳಿದಾಗ ನಿಮ್ಮ ಮಗಂಗೆ ತುಂಬ ಇಷ್ಟ ಅಂತ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಕ್ರಿಸ್ಪಿ ಆಗಿದೆ, ಸಿಂಪಲ್ ಆಗಿ ತುಂಬ ರುಚಿಯಾದ ಆಲೂ ಟಿಕ್ಕಿ ಮತ್ತು ಒಳ್ಳೆ ಕಾಂಬಿನೇಷನ್ ಅದು ಪುದೀನ ಚಟ್ನಿ ಕೂಡ. ಎರಡೂ ಚೆನ್ನಾಗಿದೆ. ಊಟಕ್ಕೂ ಒಂಥರ ಏನದು ವಡೆ ಥರನೂ ಅನ್ನ ಸಾರು ಮಾಡಿಕೊಂಡು ಅದಕ್ಕೆ ಮುಡಿಸ್ಕೊಳ್ಳೋಂಗೂ ಇದೆ. ಚೆನ್ನಾಗಿ ಮಾಡಿದ್ದೀರಾ, ರುಚಿಯಾಗಿದೆ. ನಮ್ಮ ಖಾನಾವಳಿಗೆ ಬಂದು ಒಂದು ಹೊಸ ಅಡುಗೆಯನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಹಾಗೂ ಬಸವ ವಾಹಿನಿ ಕಡೆಯಿಂದ ನಿಮಗೊಂದು ಕಿರುಕಾಣಿಕೆ. ಥ್ಯಾಂಕ್ ಯು. ನನಗೂ ಬಸವ ಚಾನಲ್ನಲ್ಲಿ ಅಡುಗೆ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಇವನಿಗೂ ತುಂಬ ಖುಷಿ ಆಯಿತು. ನಿಮಗೆ ತುಂಬ ಧನ್ಯವಾದಗಳು. ಬಸವ ಟಿ ವಿ ಚಾನಲ್ನವ್ರು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನಗೆ ಇಲ್ಲಿ ಅಡುಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಓಕೆ, ನಮಗೂ ತುಂಬ ಖುಷಿಯಾಗಿದೆ. ಇವನು ಕೂಡ ಒಂದು ಒಳ್ಳೆ ಅಡುಗೆ ಮಾಡ್ತಾನೆ ಅಂತ ನಮ್ಗೆ ಅನಿಸಿದೆ. ಮುಂದೆ ಯಾವಾಗಾದರೂ ಅಡುಗೆ ಬಂದು ಮಾಡಲಿ, ನೋಡೋಣ. ನಮ್ಮ ಬಸವ ವಾಹಿನಿ ಕಡೆಯಿಂದ ನಿಮಗೆ ಶರಣಾರ್ಥಿ.